ಪ್ರೈಸ್ ದ ಲಾರ್ಡ್. ಯೇಸುವಿನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ಬನ್ನಿರಿ, ಈ ದಿನದ ದೇವರ ವಾಕ್ಯವನ್ನು ಧ್ಯಾನಿಸುವ. ಎಫೆಸರಿಗೆ ಬರೆದ ಪತ್ರ 2ನೇ ಅಧ್ಯಾಯ 8ನೇ ವಚನಗಳು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯು ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಪ್ರಿಯರೇ, ನಂಬಿಕೆ ಎಂದರೆ ಏನು? ನಾವು ದೇವರಲ್ಲಿಟ್ಟಿರುವ ಭರವಸೆ, ನಾವು ಕರ್ತನಲ್ಲಿಟ್ಟಿರುವ ಭರವಸೆ ಆಗಿದೆ. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ, ನಾವು ನಂಬಿಕೆಯಿಂದ ದೇವರಲ್ಲಿ ಏನಾದರೂ ಕೇಳುವಾಗ ದೇವರು ನಮಗೆ ಒದಗಿಸುವವನಾಗಿದ್ದಾನೆ. ಪ್ರಿಯರೇ, ಏನು ಬೇಕಾದರೂ ನಂಬಿಕೆಯಿಂದ ಕೇಳಿ. ದೇವರೇ, ನಮ್ಮ ಸಾಲಬಾಧೆಯಿಂದ ಬಿಡುಗಡೆ ಕೊಡಪ್ಪ, ನಮ್ಮ ಕಷ್ಟಗಳಿಂದ ನಮಗೆ ಬಿಡುಗಡೆ ಕೊಡಪ್ಪ, ನಮ್ಮ ಕೊರತೆಗಳನ್ನು ನೀಗಿಸಪ್ಪ. ಕರ್ತನೆ, ಕೆಲಸದಲ್ಲಿ ಸಮಾಧಾನವನ್ನು ಕೊಡಪ್ಪ, ನಾವು ಕೈ ಹಾಕುವ ಕೆಲಸವನ್ನು ಸಫಲಗೊಳಿಸಪ್ಪ, ಸಂತಾನ ಭಾಗ್ಯವನ್ನು ಕರುಣಿಸಪ್ಪ. ನಾವು ಕರ್ತನಲ್ಲಿ ನಂಬಿಕೆಯಿಂದ ಏನು ಕೇಳಿದರೂ ಕರ್ತನನ್ನು ಒದಗಿಸುವವನಾಗಿದ್ದಾನೆ. ಕರ್ತನಲ್ಲಿ ಕೇಳುವಾಗ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ಖಾಲಿ ಬಾಯಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದು. ಬಾಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಾಲಿ ಬಾಯಲ್ಲಿ ಏನೋ ಒಂದು ಹೇಳ್ಬೇಕಾದ್ರೆ ನಾವು ಅದು ಹೇಳಿ ಹೋಗ್ತದೆ ಪ್ರಾರ್ಥನೆ. ಅದಕ್ಕೋಸ್ಕರ ಯಾರೋ ಒಂದು ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಹೇಳಬೇಕು. ಹಾಗೆ ಹೇಳಿದ್ರೆ ಆಗೋದಿಲ್ಲ. ಪ್ರಾರ್ಥನೆ ನಮ್ಮ ಮನಸ್ಸಿನಿಂದ ಬರಬೇಕು. ಮನಸ್ಸಿನಿಂದ ನಾವು, ಒಳಗಿಂದ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಸದುತ್ತರ ನೀಡುವವನಾಗಿದ್ದಾನೆ. ದೇವರ ವಾಕ್ಯ ಹೇಳಿದೆ, ಅಗಲವಾಗಿ ಬಾಯಿದರೆ ನನ್ನನ್ನು ತುಂಬಿಸುವೆನೆಂದು. ಹೌದು ಪ್ರಿಯರೇ, ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಕರ್ತನ ಆಶೀರ್ವದಿಸುತ್ತಾನೆ. ರಕ್ಷಣೆ ಎಂದರೆ ಏನು? ನಾವು ಪಾಪದ ಪಾಲಲ್ಲಿ ಇದ್ದವು. ಇವಾಗ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ನಾವು ಪಾಪದ ಪಾಲಿಗೆ ಸತ್ತು ಹೋಗಿದ್ದೇವೆ. ಮೊದಲು ನಾವು ಪಾಪಿಗಳಾಗಿದ್ದೆವು, ಆದರೆ ಈಗ ನಾವು ಕರ್ತನಲ್ಲಿ ನಾವು ಜೀವಿಸ್ತವಿದ್ದೇವೆ. ಈಗ ನಾವು ಕರ್ತನೊಂದಿಗೆ ಜೀವಿಸ್ತವಿದ್ದೇವೆ, ಕರ್ತನೊಂದಿಗೆ ನಡೆಯುತ್ತೇವೆ. ಕರ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಈಗ ನಾವು ಪಾಪಿಗಳಲ್ಲ, ಈಗ ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ, ಯಾಜಕ ವರ್ಗದವರಾಗಿದ್ದೇವೆ. ಯೇಸಪ್ಪ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಯೇಸಪ್ಪ ಅವರ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದ್ದಾನೆ. ಎಲ್ಲ ನಮ್ಮ ಕಷ್ಟಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ, ಒಂದು ಹೊಸ ಜೀವನ ಕೊಟ್ಟಿದ್ದಾನೆ. ನಾವು ಕ್ರಿಸ್ತನ ಮರಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ನಾವು ಕೃಪೆಯ ಮಕ್ಕಳಾಗಿದ್ದೇವೆ. ಕೃಪೆ ನಮ್ಮಲ್ಲಿ ಇಳಿದು ಬಂದಿದೆ. ನಾವು ಕೃಪೆಯಿಂದ ಜೀವಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕಷ್ಟಗಳು ತುಂಬಾ ಬರ್ತವೆ. ಯಾಕಂದ್ರೆ ನಮ್ಮ ವೈರಿಯಾದ ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗುವುದು ಎಂದು ಕಾಯ್ತಾ ಇರ್ತಾನೆ. ಅವನು ಯಾರನ್ನು ನುಂಗಬೇಕಂತ ಕಾಯ್ತಾ ಇರ್ತಾನೆ. ಪ್ರಿಯರೇ, ದೇವರ ಮಕ್ಕಳನ್ನು, ದೇವರ ಮಕ್ಕಳ ಆತ್ಮಗಳನ್ನು ನಾಶ ಮಾಡಲು ಅವನು ಕಾಯ್ತಾ ಇರ್ತಾನೆ ಸಿಂಹದೋಪಾದಿಯಲ್ಲಿ. ಅವನಿಗೆ ಎಂದಿಗೂ ಇಡೆ ಮಾಡಿ ಕೊಡಬೇಡಿ. ಈ ಪ್ರಪಂಚದಲ್ಲಿ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಇದೇ ಸಿಂಹದೋಪಾದಿಯ ಸೈತಾನನ ಒಂದು ಕುತಂತ್ರಗಳಿಗೆ ಬಲಿಯಾಗಿದ್ದಾರೆ. ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ನಾವಂತೂ ಕಷ್ಟಪಡಬಾರ್ದು. ನಾವಂತೂ ಸೈತಾನನ ಯಾವುದೇ ಕುತಂತ್ರಗಳಿಗೆ ಎಡೆ ಮಾಡಿ ಕೊಡಬಾರದು. ನಾವು ನಂಬಿಕೆಯಿಂದ ಜೀವಿಸಬೇಕು, ನಂಬಿಕೆಯಿಂದ ನಡೆಯಬೇಕು. ಆ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತವೆ. ಪ್ರಿಯರೇ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ಸದುತ್ತರ ನೀಡುವವನಾಗಿದ್ದಾನೆ. ನಾವೀಗ ಜೀವಿಸುತ್ತಿರುವುದು ಅದೊಂದು ಕ್ರಿಸ್ತನ ವರವೇ. ನಾವು ಮೊದಲು ಪಾಪದಲ್ಲಿದ್ದೆವು, ರೋಗದಲ್ಲಿದ್ದೆವು, ದುಃಖದಲ್ಲಿ ಬಳಲುತ್ತಿದ್ದೆವು, ಸಂತೋಷ ಇರಲಿಲ್ಲ. ಅದು ಯಾವಾಗ ನಾವು ರಕ್ಷಣೆಗೆ ಬಂದು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿದ್ದೇವೆಯೋ, ಯಾವಾಗ ನಾವು ಕರ್ತನನ್ನು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿದ್ದೇವೆಯೋ, ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆದವು. ನಮ್ಮ ಕಷ್ಟಗಳು ನೀಗಿ ಹೋದವು, ನಮ್ಮ ದುಃಖಗಳು ನೀಗಿ ಹೋದವು, ರೋಗ ಬಾಧೆಗಳು ನೀಗಿ ಹೋಯಿತು. ಈಗ ನಾವು ಜೀವಿಸುತ್ತಿರುವುದು ಕ್ರಿಸ್ತನೊಂದಿಗೆ. ಯಾಕಂದರೆ ನಾವು ಖುಷಿಯಾಗಬೇಕು ಎಲ್ಲ ಸಮಯದಲ್ಲಿ. ಯಾಕಂದರೆ ನಾವು ಯೇಸುವಿನ ಮಕ್ಕಳು. ಯಾಕಂದ್ರೆ ನಾವು ಕ್ರಿಸ್ತನ ಬರೋಣಕ್ಕಾಗಿ ಕಾಯ್ತಾ ಇದ್ದೇವೆ. ಕ್ರಿಸ್ತನ ಬರೋಣ ಸಮಯದಲ್ಲಿ ನಮ್ಮನ್ನು ಕರ್ತನು ಅವರ ಆ ರಾಜ್ಯಕ್ಕೆ ಕರ್ಕೊಂಡು ಹೋಗೋನಾಗಿದ್ದಾನೆ. ಪ್ರಿಯರೇ, ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ. ಕಷ್ಟಗಳು ಬರ್ತವೆ. ಕಷ್ಟಗಳು ಎಲ್ಲರ ಜೀವಿತದಲ್ಲಿ ಬರ್ತವೆ. ಪ್ರಿಯರೇ, ಎಲ್ಲರ ಜೀವಿತದಲ್ಲಿ ಬರ್ತವೆ. ಕಷ್ಟಗಳನ್ನು ಜಯಿಸಬೇಕು. ಕಷ್ಟವನ್ನು ಹೇಗೆ ಜಯಿಸುವುದು? ಪ್ರಾರ್ಥನೆಯಲ್ಲಿ. ನಾವು ಪ್ರಾರ್ಥನೆ ಮಾಡುವಾಗ ನಾವು ಕಷ್ಟವನ್ನು ಜಯಿಸಬಹುದು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಸೈತಾನ ತುಂಬಾ ಶೋಧನೆಗಳನ್ನು ತಂದು ಬರ್ತಾನೆ. ಅನ್ಯರಿಗೆ ಅವನ ಶೋಧನೆ ತಂದು ಬರಲ್ಲ. ಅನ್ಯ ಜನರಿಗೆ ಏನು ಮಾಡಲ್ಲ. ಯಾಕಂದ್ರೆ ಅನ್ಯ ಜನರು ಆಲ್ರೆಡಿ ಅವನ ಜನರಾಗಿದ್ದಾರೆ. ನಾವು ಯೇಸುವಿನ ಮಕ್ಕಳು. ಅದಕ್ಕೋಸ್ಕರ ನಮಗೆ ತುಂಬಾ ಶೋಧನೆ ತಂದು ಬರ್ತಾನೆ. ನಾವು ಕುಗ್ಗಿ ಹೋಗ್ಬೇಕು, ನಾವು ನಾಶವಾಗಬೇಕು, ನಮ್ಮ ಆತ್ಮ ನಾಶವಾಗಬೇಕು ಅಂತ ಅವನ ಆಸೆ. ಅದು ನಮ್ಮ ಆತ್ಮ ಯಾವತ್ತೂ ನಾಶವಾಗಲ್ಲ. ನಾವು ಅವನನ್ನು ಮೆಟ್ಟಿ ನಿಲ್ಬೇಕು. ಅವನನ್ನು ಮೆಟ್ಟಿ ನಿಲ್ಲುವುದು ಹೇಗೆ? ಪ್ರಾರ್ಥನೆಯಲ್ಲಿ ಮಾತ್ರ ಸಾಧ್ಯ. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಅವನಿಗೆ ಏನು ಮಾಡಲಾಗುವುದಿಲ್ಲ, ಅವನ ಹತ್ತಿರಕ್ಕೆ ಬರಲ್ಲ. ನಾವು ಯೇಸುವಿನ ಹತ್ತಿರಕ್ಕೆ ಜಯವೆಂದು ಹೇಳ್ಬೇಕು. ನಮ್ಮ ಇಡೀ ತಲೆಯಿಂದ ಪಾದ ತನಕ ಎಲ್ಲ ನಮ್ಮ ಅಂಗಗಳಲ್ಲಿ, ಎಲ್ಲ ನರನಾಡಿಗಳಲ್ಲಿ ಯೇಸುವಿನ ರಕ್ತವನ್ನು ನಾವು ಬೇಡಬೇಕು. ಮುಂಜಾನೆ ಸಮಯದಲ್ಲಿ ಎದ್ದ ತಕ್ಷಣ ಅಷ್ಟೊಂದು ಗ್ಲಾಸಲ್ಲಿ ಲೋಟದಲ್ಲಿ ನೀರು ತೆಕ್ಕೊಂಡು ಪ್ರಾರ್ಥನೆ ಮಾಡಬೇಕು. ಕರ್ತನ ವಾಕ್ಯ ಏನು ಹೇಳ್ತದೆ?
ಕರ್ತನು ನಿನ್ನ ಎಲ್ಲ ಅನ್ನಪಾನಗಳನ್ನು ಆಶೀರ್ವದಿಸಲು ದೇವರ ವಾಕ್ಯ ಹೇಳ್ತದಲ್ಲ. ವಿಮೋಚನ ಖಂಡದಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ, ನಾವು ನೀರನ್ನು ಕರ್ತನ ರಕ್ತವನ್ನು ನಾವು ಸ್ವೀಕಾರ ಮಾಡುವಾಗ ನಮ್ಮ ದಿನ ಅದ್ಭುತವಾಗಿ ನಡೆಯುತ್ತದೆ. ನಮ್ಮ ದಿನವು ಸಂತೋಷಕರವಾಗಿ ನಡೆಯುತ್ತದೆ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು, ಆ ದಿನ ಅದ್ಭುತವಾಗಿ ನಡೀತದೆ. ಸೈತಾನ ಏನು ಮಾಡಲು ಸಾಧ್ಯವಿಲ್ಲ. ಸೈತಾನ ನಮ್ಮ ಹತ್ತಿರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಅವನು ಹೆದರ್ತಾನೆ, ಯಾಕಂದ್ರೆ ಕರ್ತನ ರಕ್ತವು ನಮ್ಮ ಸಂಗಡ ಇರುತ್ತದೆ. ಅದಕ್ಕೋಸ್ಕರ ಪ್ರಿಯರೇ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ, ನಂಬಿಕೆಯಿಂದ ಹೋಗಿ ಎಲ್ಲಾ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಿರಿ. ದೇವರ ವಾಕ್ಯವನ್ನು ಸದಾಕಾಲವು ನಮ್ಮ ಬಾಯಲ್ಲಿ ತಪ್ಪಿಸಬೇಡಿ. ದಿನನಿತ್ಯ ಸ್ತೋತ್ರ ಮಾಡಿ ಕರ್ತನ ವಾಕ್ಯವನ್ನು ಧ್ಯಾನಿಸಿರಿ ಪ್ರಿಯರೇ, ಜಯ ಉಂಟಾಗುವುದು. God bless you. Amen.